ಎಲ್ಲ ನಿರ್ಮಾಪಕ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು ನಿರ್ಮಾಪಕ ಕೆ ಮಂಜು ಮಾತಾಡ್ತಾ ಇದ್ದೀನಿ. ನಾಗೇಶ್ವರ ಹೇಳಿದ್ದು ಕೇಳಿಸ್ಕೊಂಡೆ. ಬ್ರದರ್, ಇವತ್ತಿನ ದಿನ ಯಾರೇ ಮಾತು ಕೇಳಿ OTT ತೊಗೊಳ್ಳಲ್ಲ, ಸ್ಯಾಟ್ಲೈಟ್ ತೊಗೊಳ್ಳಲ್ಲ, ಡಿಜಿಟಲ್ ತೊಗೊಳ್ಳಲ್ಲ. 8-10 ಕೋಟಿ ಕೊಟ್ಟಿರಲ್ಲ. ನಮ್ಮವ್ರು ಪುಂಗುತ್ತಾರೆ. ಅಷ್ಟು ಕೊಟ್ಬಿಟ್ರು, ಅಷ್ಟಕ್ಕೆ ಹೋಯ್ತು, ಇಷ್ಟಕ್ಕೆ ಹೋಯ್ತು, ಬರೀ ಸುಳ್ಳು. ದಯವಿಟ್ಟು ಅದನ್ನು ಫಸ್ಟು ನಮ್ಮ ನಿರ್ಮಾಪಕರು ಎಚ್ಚರಿಕೆಯಿಂದಿರಲಿ. ನಾವು ನಿರ್ಮಾಪಕರು ಸಾಲ ಮಾಡಿ ಸೂಲ ಮಾಡಿ ಏನೋ ಮಾಡಿ ಒಂದೊಳ್ಳೆ ಕತೆ ಮಾಡ್ಕೊಂಬಂದಾಗ ಇಲ್ಲಿ ಕೆಲವು ಕಲಾವಿದರು ನಮ್ಮನ್ನು ಪ್ರೋತ್ಸಾಹಿಸಲ್ಲ. ಅದಕ್ಕೆ ಇನ್ನು ಮುಂದಕ್ಕೆ ಏನು ಮಾಡ್ತೀರ ದಯವಿಟ್ಟು ಅಂದರೆ, ಯಾವುದೇ ಕಲಾವಿದರು ಮಾತಾಡಬೇಕು ಅಂದರೆ ಅವರು 2017-18 ಏನು ತೊಗೋತಿದ್ರು ಆ ರೆಮ್ಯುನರೇಷನ್ ಕೊಟ್ಟರೆ ಅದರಲ್ಲೂ 25% ಕೊಟ್ಟರೆ ಮಾಡಿ. ನಾನು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಮ್ಮನೆ ಮಠಗಳಾಗ ಮಾರ್ಕೊಂಡು ನಮ್ಮನ್ನು ರೋಡು ಬತ್ತಿ ಹೋಗ್ತು ಅವ್ರು ಯಾರೂ ಬರಲ್ಲ. ಇವಾಗ ಯಾರೇ ರೆಮ್ಯುನರೇಷನ್ ಕೇಳಿದ್ರು ಇವಾಗ ಏನು ಕೇಳ್ತಾರೆ ಅದಕ್ಕೆ 15-20% ಅಡ್ವಾನ್ಸ್ ಅಂತ ಕೊಡಿ, ಸ್ವಿಚ್ಚರ್ ಚೆನ್ನಾಗಿ ಖರ್ಚು ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ರೆ ಬಂದಮೇಲೆ 25% ಲಾಭ ಕೊಡೋಣ. ನಾವ್ಯಾರು ತೊಗೊಂಡೋಗಲ್ಲ, ನಾವೆಲ್ಲ ಸಿನಿಮಾಗೆ ಹಾಕೋದು. ಅದರಿಂದ ಇವತ್ತು ಯಾರೋ ಬೆರಳೆಣಿಕೆ ಇಷ್ಟು 1-2-3 ಬಂದು ಅಷ್ಟೊಂದು ಖರ್ಚು ಮಾಡಿ ಖರ್ಚು ಮಾಡಿ ನಮ್ಮ ಇಂಡಸ್ಟ್ರಿ ಸುಮ್ಮನೆ ಪುಂಗುತ್ತಾ ಐತೆ. ಇವತ್ತು ಯಾವುದು ₹1 ಬರ್ತಾ ಇಲ್ಲ. ಇವತ್ತು ರಾಮ್ ಚರಣ್ ಒಂದು ಸಿನಿಮಾ, ಪೆದ್ದಿನ ಒಂದು ಸಿನಿಮಾ, ಆ್ಯಕ್ಚುಲಿ ಅವ್ರ ರೇಟ್ ಇದ್ದಿದ್ದು ರಾಮ್ ಚರಣ್ ಕರ್ನಾಟಕ ಒಂದು 6-7 ಕೋಟಿ ರೂಪಾಯಿ ಬರೋದು. ಆ್ಯಕ್ಚುಲಿ ಅದು ಬಂದಿದೆ, ಇನ್ನೂ ಒಂದು 2 ಕೋಟಿ ಜಾಸ್ತಿ ಬಂದಿದೆ. ಇವ್ರಿಗೆ 20 ಕೋಟಿ ಕೊಟ್ಟರೆ ಯಾರು ತೊಗೊಂಡು ಕೊಡು ಅಂತ ಹೇಳಿದ್ದು ಲಾಸು ಅಂತ ಕೇಳ್ತಾ ಇದ್ದೆ. ಅದು ತಪ್ಪು, ನಾವು ಮಾಡ್ತಾಯಿದ್ವಿ ತಪ್ಪು. ನಮ್ಮ ಸಿನಿಮಾಗಳನ್ನ ಕ್ವಾಲಿಟಿ ನಾವು ಕಮ್ಮಿ ಮಾಡ್ಕೊತಾ ಇದ್ದೀವಿ. ತೊಗೊಂಡೋಗಿ ಹೀರೋಗಳಿಗೆ ಕೊಡ್ತಾಯಿದ್ದೀವಿ, ಕೆಲವು ಡೈರೆಕ್ಟ್ರಿಗೆ ಕೆಲವು ಹೀರೋಗಳಿಗೆ ಕೊಡ್ತಾಯಿದ್ವಿ. ಅದು ಮಾಡೋದು ಬೇಡ. ಮಾಡಲಿ ಪಾಪ, ಎಲ್ಲ ಅವರೇ ಸ್ವಂತ ದುಡ್ಡು ಹಾಕೊಂಡು ಮಾಡಲಿ. ಒಂದು 4-5 ಜನ ದೊಡ್ಡ ಹೀರೋಗಳು ಯಾರು ಇದ್ದಾರೆ ಪಾಪ, ಅವ್ರು ಮಾಡಲಿ. ಅಂತ ದೊಡ್ಡವ್ರು ಚಿಕ್ಕವ್ರು ಅಂತೆಲ್ಲ ಸ್ವಾಮಿ ಮಾಡಲಿ, ಅವ್ರು ಮಾಡಿದ್ರೆ ಗೊತ್ತಾಗಲಿ. ನಾವು ದಯವಿಟ್ಟು ಒಂದು 6 ತಿಂಗಳು ಸುಮ್ಮನೆ ಕೂತ್ಕೊಳ್ಳೋಣ. ಅದರಿಂದ ನನ್ನ ನಿರ್ಮಾಪಕ ಬಂದು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ಎಲ್ಲರ ಉದ್ಯಮ ಚೆನ್ನಾಗಿರ್ಬೇಕು. ಆದರೆ ನಾವು ಆಮೇಲೆ ಇವತ್ತು ಕೆಲವ್ರು ಹೇಳ್ತಾರೆ ಏನೋ ಥಿಯೇಟ್ರವರು ಅವ್ರು ಖಾಲಿ ಆಗ್ಬಿಟ್ಟಿದೆ. ಸ್ವಾಮಿ ಅವ್ರು ಥಿಯೇಟ್ರು ಅಟ್ಲೀಸ್ಟ್ ಇಲ್ಲಾಂದರೆ ಅಟ್ಲೀಸ್ಟ್ ಗೋಡನ್ ಮಾಡ್ತಾರೆ, ಮಾಡಿದ್ರೆ ಏನೋ ಮಾಡ್ಕೊತಾರೆ, ಚೌಟ್ರಿ ಮಾಡ್ತಾರೆ. ನಾವೆಲ್ಲಿಂದ ನಾವು ಸಾಲ ಮಾಡ್ಕೊಂಡಿರ್ತೀವಿ ನಿರ್ಮಾಪಕರು. ಅದನ್ನು ಮನದಲ್ಲಿ ಇಟ್ಕೊಂಡು ಯಾರೇ ಮಾಡ್ಬೇಕಾದ್ರೂ ಎಚ್ಚರಿಕೆಯಿಂದಿರಪ್ಪ. ನಿಮ್ಗೆ 2 ಕೈ ಮುಗಿದು ಕೇಳ್ಕೊತೀನಿ. ಇವತ್ತಿನ ನಾಟ್ ಓನ್ಲಿ ಕನ್ನಡ, ಎಂಟೈರ್ ಇಂಡಸ್ಟ್ರಿ ಇದೇ ಥರ ಇದೆ. ದಯವಿಟ್ಟು ಯಾರೂ ಮಾಡೋಕ್ಕೋಗ್ಬೇಡಿ. ಮಾಡಿದ್ರಷ್ಟೇ ಅವ್ರೇನು ರೆಮ್ಯುನರೇಷನ್ ಕೇಳ್ತಾರೆ ಅದರಿಂದ 15% ಕೊಡಿ. ಬಂದಿದ್ದ ಲಾಭದಲ್ಲಿ 25% ಕೊಡೋಣ. ₹1 ನಾವು ಮೋಸ ಮಾಡಲ್ಲ. ನೀಟು ಕ್ಲೀನು ಯಾವ ನಿರ್ಮಾಪಕನೂ ಇಲ್ಲ. ನಿರ್ಮಾಪಕ ದೇವರನ್ನ ರಾಜ್ಕುಮಾರ್ ಅನ್ನದಾತ ಅಂತ ನಿಜವಾಗ್ಲೂ ನಿರ್ಮಾಪಕರು ಮಟ್ಟದಲ್ಲಿದ್ದಾರೆ. ತಾನು ಊಟ ಮಾಡ್ತಾನೋ ಬರ್ತಾನೋ ಒಬ್ಬರಿಗೂ ಹಂಗೆ ತೊಂದರೆ ಕೊಡಲ್ಲ. ಅದನ್ನು ಮನದಲ್ಲಿ ಇಟ್ಕೊಂಡು ದಯವಿಟ್ಟೆಲ್ಲ ಸಿನಿಮಾ ಮಾಡೋದನ್ನು ಯೋಚನೆ ಮಾಡಿ, ಸ್ಕ್ರಿಪ್ಟ್ ಮಾಡಿ. ಆಮೇಲೆ ಕೆಲವು ನಿರ್ದೇಶಕರಂತೂ ಬಾಯಿ ಬಂದಂಗೆ ಕೇಳ್ತಾರೆ. ಆಮೇಲೆ ಇನ್ನೂ ಕೆಲವು ದೊಡ್ಡ ನಿರ್ದೇಶಕ ಸಿನಿಮಾನೇ ಮಾಡಲ್ಲ. ಗೊತ್ತಾಗುತ್ತೆ ಅವ್ರಿಗೆ, ಯಾರಿಗೆ ಚಿಕ್ಕ ಹುಡುಗರು ವ್ಯಾಪಾರ ಆಗಲ್ಲ, ಅವ್ರಿಗೆ ವ್ಯಾಪಾರ ಆಗಲ್ಲ, ನಾವ್ಯಾಕೆ ನಮ್ಮ ಹೆಸರು ಕೆಡಿಸಬೇಕು ಅಂತಾರೆ. ಇವತ್ತೆಲ್ಲ ಕಲಾವಿದ್ರಿಗೂ ದುಡ್ಡು ಬೇಕು. TV ಮುಂದೆ ಕೂತ್ಕೋತಾರೆ. ಅವಾಗೆಲ್ಲ ಅದ್ಯಾವ್ಯಾವುದಕ್ಕೂ ಇದು ಕೊಡ್ತಾರೆ, ದುಡ್ಡು ತಗೊಂಡು ಸುಮ್ಮನೆ ಚೆನ್ನಾಗವ್ರೆ. ಯಾಕಪ್ಪ ನೀವೆಲ್ಲ ರಿಸ್ಕ್ ತಗೋಬೇಕು, ಯೋಚನೆ ಮಾಡಿ ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಯಾರಿಗೂ ಮನ್ಸು ಹರ್ಟ್ ಮಾಡಬೇಕು ಅಂತ ಹೇಳಿಲ್ಲ. ಚಿತ್ರೋದ್ಯಮ ಅಂದರೆ ನಮ್ಮ ಮನೆ, ನಾವೆಲ್ಲ ಒಟ್ಟಿಗಿರ್ಬೇಕು ನನಗಾಸೆ. ಆದರೆ ಆ ಚಿತ್ರೋದ್ಯಮದಲ್ಲಿ ನಿರ್ಮಾಪಕರನ್ನ ತುಂಬ ಯಾರು ಅಷ್ಟು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳಲ್ಲ. ನಾವು ಕರೆಕ್ಟಾಗಿದ್ದರೆ ನೋಡ್ಕೋತಾರೆ. ನಿರ್ಮಾಪಕ ಸಂಘ ದಯವಿಟ್ಟು ಇದು ಹೆಚ್ಚಿಗೆ ತೊಗೊಂಡು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕು. ಆ ಥರ ಮಾಡೋರು ನಾವು ಯಾವಾಗ ಜೊತೇಲಿ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.